ಕನ್ನಡಿಗರು ಬಹಳ ಸಹನಾಶೀಲರು, ಸಹೃದಯಗಳು, ವಿಶಾಲ ಹೃದಯವುಳ್ಳವರು. ಕನ್ನಡ, ಕರ್ನಾಟಕ ಎಲ್ಲರನ್ನ ನಮ್ಮವರು ಅಂತ ಒಪ್ಪುವಂತಹ ಸಂಸ್ಕೃತಿಯ ನೆಲೆವೀಡು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗರಿಗೂ ಕೂಡ ಆಕ್ರೋಶ ಬರ್ತಾ ಇದೆ. ಕನ್ನಡಿಗರೂ ಕೂಡ ಸಿಡ್ದೇಳ್ತಾ ಇದ್ದಾರೆ. ಇಷ್ಟು ವರ್ಷಗಳ ನಿರಂತರ ತಾಳ್ಮೆ, ಸಹನೆ ಸಾಕು, ಈಗಲೂ ಕೂಡ ನಾವು ಕೈ ಕಟ್ಟಿಕೊಂಡು ಬಂದವರೆಲ್ಲ ಬರ್ತಾ ಇರಿ, ಹೇಳೋದೆಲ್ಲ ಹೇಳ್ತಾ ಇರಿ, ಮಾಡೋದೆಲ್ಲ ಮಾಡ್ತಾ ಇರಿ ಅಂತ ಬಿಟ್ರೆ ಕನ್ನಡ ಅನ್ನೋದನ್ನ ಅಡ್ರೆಸ್ ಇಲ್ದಂಗ್ ಮಾಡಾಕ್ತಾರೆ ಅನ್ನೋ ಪ್ರಜ್ಞೆ ಕನ್ನಡಿಗರಿಗೆ ಬಂದಿದೆ. ಹೀಗಾಗಿ ಕನ್ನಡದ ವಿರುದ್ಧ, ಕರ್ನಾಟಕದ ವಿರುದ್ಧ ಎಂಥವರೇ ಎಂಥದ್ದೇ ಹೇಳಿಕೆ ಕೊಟ್ರು ಅಥವಾ ಅವರ ವರ್ತನೆಯಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳು ಕಂಡು ಬಂದರೂ ಕೂಡ ಕನ್ನಡಿಗರು ಅದನ್ನ ಸಹಿಸ್ತಾ ಇಲ್ಲ. ಇದು ಸ್ವಾಭಾವಿಕ, ಹಾಗೆ ನ್ಯಾಯಸಮ್ಮತ ಕೂಡ. ಕಮಲ್ ಹಾಸನ್ ಇಷ್ಟು ವರ್ಷಗಳ ಕಾಲ ಕಮಲ್ ಹಾಸನ್ ಅವರ ಮೊಟ್ಟ ಮೊದಲ ಚಿತ್ರದಿಂದ ಹಿಡಿದು ಈವರೆಗೂ ಕನ್ನಡಿಗರೂ ಕೂಡ ಒಬ್ಬ ಕಲಾವಿದನನ್ನಾಗಿ ನೋಡಿ ಕಮಲ್ ಹಾಸನ್ ಅವರ ಕಲೆಯನ್ನ ಸಮರ್ಥಿಸಿ ಅವರಿಗೆ ಪ್ರೋತ್ಸಾಹ ನೀಡ್ತಾ ನಮ್ಮವರೇ ಅನ್ನೋ ರೀತಿಯಲ್ಲಿ ಆರಾಧಿಸ್ತಾ ಬಂದವರಿದ್ದಾರೆ. ಕರ್ನಾಟಕದಲ್ಲೂ ಕಮಲ್ ಹಾಸನ್ ಅವರಿಗೆ ಕನ್ನಡಿಗರೂ ಕೂಡ ಫ್ಯಾನ್ಗಳಿದ್ರು. ಆದ್ರೆ ಯಾವಾಗ ಕನ್ನಡದ ವಿರುದ್ಧವಾಗಿ ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಅಂತ ಹೇಳಿ ಅಸಂಬದ್ಧವಾದ ಪ್ರಲಾಪ ಮಾಡಿದ್ರು ನಟ ಕಮಲ್ ಹಾಸನ್, ಇದೀಗ ಇಡೀ ಕರುನಾಡೆ ಕಮಲ್ ಹಾಸನ್ ಅವರ ವಿರುದ್ಧ ತಿರುಗಿ ಬಿದ್ದಿದೆ. ಎರಡೆರಡು ಅವಕಾಶ ಆಯ್ತು ಕ್ಷಮೆ ಕೇಳೋಕೆ. ಹೌದು, ನಾನ್ ತಿಂತಾ ಇರುವ ಅನ್ನದಲ್ಲಿ ಕನ್ನಡಿಗರ ಪಾಲು ಕೂಡ ಇದೆ, ಅವರ ದಯೆ ಭಿಕ್ಷೆ ಕೂಡ ಇದೆ. ಕರ್ನಾಟಕದಲ್ಲೂ ನನ್ನ ಚಿತ್ರವನ್ನ ಕೈ ಹಿಡಿದಿದ್ದಾರೆ, ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನೋಡಿದ್ದಾರೆ. ಹೀಗಾಗಿ ನಾನಿವತ್ತು ಮನೆಯಲ್ಲಿ ಊಟ ಮಾಡ್ತಿದ್ದೀನಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಕಮಲ್ ಹಾಸನ್ ಅವರಿಗೆ ಕ್ಷಮೆ ಯಾಚನೆ ಮಾಡಲಿಕ್ಕೆ ಎರಡೆರಡು ಬಾರಿ ಅವಕಾಶ ಆಯಿತು. ಆದ್ರೆ ಎರಡೂ ಬಾರಿಯೂ ಉದ್ದಟತನವನ್ನ ಮುಂದುವರೆಸಿದ್ದಾರೆ. ಆದ್ರೆ ಕನ್ನಡಿಗರು ಯಾವ ರೀತಿ ಕಮಲ್ ಹಾಸನ್ ಆರಾಧನೆ ಮಾಡ್ತಾ ಇದ್ರು ಅವರ ಕಲೆಯ ವಿಚಾರಕ್ಕೆ, ಅವರ ನಟನೆಯ ವಿಚಾರಕ್ಕೆ, ಇದೀಗ ಇವರ ಉದ್ದಟತನದ ವಿರುದ್ಧ ಅಷ್ಟೇ ತಿರುಗಿ ಬಿದ್ದಿದ್ದಾರೆ. ಕ್ಷಮೆ ಯಾಚನೆ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಅವರ ಥಗ್ ಲೈಫ್ ಸಿನಿಮಾ, ಕರೆಕ್ಟ್ ಆಗಿ ಹೆಸರಿಟ್ಟಿದ್ದಾರೆ, ಥಗ್ ಲೈಫ್ ಇವಾಗ ಸದ್ಯಕ್ಕೆ ಕಮಲ್ ಹಾಸನ್ ಅವ್ರದ್ದು, ಈ ಥಗ್ ಲೈಫ್ ಸಿನಿಮಾವನ್ನ ನಾವು ರಿಲೀಸ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ ಕನ್ನಡ ಪರ ಸಂಘಟನೆಗಳು. ಕನ್ನಡ ಕಂಡ್ರೆ ಕಮಲ್ಗೆ ಎಷ್ಟು ತಾತ್ಸಾರ ಇದೆ ಅನ್ನೋದಕ್ಕೆ ಮತ್ತೆ ಮತ್ತೆ ಪುರಾವೆಗಳು ಸಿಗ್ತಾ ಇದೆ. ಈಗಲೂ ಯಾರಾದ್ರೂ ಶಿವಣ್ಣ ಅಥವಾ ರಮ್ಯಾ ಥರದವರು ಈಗಲೂ ಕಮಲ್ ಹಾಸನ್ ಅವರನ್ನ ಸಮರ್ಥನೆ ಮಾಡ್ಕೊಳ್ತಿದ್ರೆ ದಯಮಾಡಿ ಈ ವರದಿ ಗಮನಿಸಿ. ಕಮಲ್ ಕನ್ನಡ ತಾತ್ಸಾರಕ್ಕೆ ಎರಡನೇ ಸಾಕ್ಷ್ಯ. ಥಗ್ ಲೈಫ್ ಚಿತ್ರಕ್ಕಿಲ್ಲ ಕನ್ನಡ ಡಬ್ಬಿಂಗ್. ಕನ್ನಡ ನಾಡಿನಲ್ಲಿ ರೈಟ್ ಮುಂದೆ ಬನ್ನಿ ಅಂತ ಶಿಳ್ಳೆ ಹೊಡೆದುಕೊಂಡು ಭವಿಷ್ಯ ರೂಪಿಸಿಕೊಂಡ ಕಮಲ್ ಹಾಸನ್ಗೆ ಈಗ ಕನ್ನಡವೇ ಅಲಕ್ಷ್ಯ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೊಣೆಗೇಡಿತನ ಪ್ರದರ್ಶನ ಮಾಡಿದ ಕಮಲ್ ಹಾಸನ್ಗೆ ದುರಹಂಕಾರ ಮಿತಿ ಮೀರಿದೆ. ತಾವಾಡಿದ ಮಾತಿಗೆ ಕ್ಷಮೆಯನ್ನಾಗಲಿ ಕನಿಷ್ಠ ವಿಷಾದವನ್ನಾಗಲಿ ಕೋರೋ ಮೂಲಕ ಸಹೃದಯತನ ಮೆರೆಯುವ ಅವಕಾಶವನ್ನು ತಪ್ಪಿಸಿಕೊಂಡಿದ್ದಾರೆ ಕಮಲ್ ಹಾಸನ್. ನಿರೀಕ್ಷೆ ಮಾಡಿದಂತೆ ಕಮಲ್ ಹಾಸನ್ ವಿರುದ್ಧ ರಟ್ಟೆ ಬಿಗಿಗೊಳಿಸಿವೆ ಕನ್ನಡ ಸಂಘಟನೆಗಳು. ಮೊನ್ನೆಯಷ್ಟೇ ಥಗ್ ಲೈಫ್ ಚಿತ್ರ ಪ್ರಮೋಷನ್ಗೆ ಬಂದ ಕಮಲ್ ಹಾಸನ್ ಕನ್ನಡಿಗರ ಕಿಚ್ಚನ್ನ ಕಂಡು ವಾಪಸ್ ಓಡಿ ಹೋಗಿದ್ದಾರೆ. ಆದರೂ ದರ್ಪ ಮಾತ್ರ ತಪ್ಪಿಲ್ಲ. ತಾವಾಡಿದ ಮಾತಿಗೆ ಕ್ಷಮೆ ಕೋರದಿಲ್ಲ ಅಂತ ಕಮಲ್ ಹಾಸನ್ ಮತ್ತೆ ಅಹಂಕಾರದ ಮಾತುಗಳನ್ನಾಡಿದ್ದಾರೆ. ಇದರಿಂದ ಇನ್ನಷ್ಟು ಕೊತ ಅಂತಿರುವ ಕನ್ನಡ ಪರ ಸಂಘಟನೆಗಳು ಹೋರಾಟದ ಕಿಚ್ಚನ್ನ ಹೊತ್ತಿಸಿವೆ. ಕಮಲ್ ಹಾಸನ್ ಬಹಿರಂಗವಾಗಿ ಯಾವುದೇ ಷರತ್ತಿಲ್ಲದೆ ಕ್ಷಮಾಪಣೆ ಕೇಳಲೇಬೇಕು. ಕ್ಷಮಾಪಣೆ ಕೇಳದೆ ಇದ್ರೆ ಇಡೀ ಕರ್ನಾಟಕದ ಯಾವ ಮೂಲೆಗೂ ಕಮಲ್ ಹಾಸನ್ ಬರಬಾರದು, ಬಹಿಷ್ಕಾರ. ಅದೊಂದೇ ಅಲ್ಲ, ಕಮಲ್ ಹಾಸನ್ ಚಿತ್ರಗಳನ್ನ ಸಂಪೂರ್ಣ ಬಹಿಷ್ಕರಿಸುತ್ತೇವೆ. ಇದರ ಜೊತೆಗೆ ಇದು ಸಾಮಾನ್ಯ ಅಲ್ಲ, ಇಡೀ ಕನ್ನಡ ಭಾಷೆಗೆ ಅಪಮಾನ ಮಾಡಿರ್ತಕ್ಕಂಥ
ವಿಚಾರ. ಇನ್ನು ಈಗಾಗಲೇ ನಿನ್ನೆ ಸಭೆ ನಡೆಸಿರುವ ಫಿಲಂ ಚೇಂಬರ್ ಕೂಡ ಕಮಲ್ ಹಾಸನ್ ಒಂದೊಮ್ಮೆ ಕ್ಷಮೆ ಕೋರದಿದ್ರೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆ ಆಗುವುದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿವೆ. ಕೆಲ ಸಂಘಟನೆಗಳು ಕ್ಷಮೆಯಾಚನೆಗೆ ನಾಳೆ ತನಕ ಗಡುವನ್ನ ಕೂಡ ಕೊಟ್ಟಿದೆ. ಹಾಗೆ ಇವತ್ತು ಕೂಡ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿರುವ ಕನ್ನಡ ಪರ ಸಂಘಟನೆಗಳು ಕಮಲ್ ವಿರುದ್ಧ ಬೆಂಕಿ ಕಾರಿದೆ. ಕ್ಷಮೆ ಕೇಳೋ ತನಕ ಸಿನಿಮಾ ರಿಲೀಸ್ ಆಗೋಕೆ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಕನ್ನಡ ಸಂಘಟನೆಗಳ ಪ್ರಮುಖರು. ಕಮಲ್ ಹಾಸನ್ ಏನೋ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗ್ಲಿಕ್ಕೆ 5ನೇ ತಾರೀಕು ತಯಾರಾಗಿದೆ, ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವ ಎಚ್ಚರಿಕೆಯನ್ನ ಈಗಾಗಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಹೇಳಿದೀವಿ. ನಿನ್ನೆ ಅವರು ಬ್ಯಾನ್ ಮಾಡಿದೀವಿ ಅನ್ನೋ ವಿಚಾರವನ್ನ ಹೇಳಿದ್ದಾರೆ. ಅವರು ಒಂದು ವೇಳೆ ಏನಾದ್ರೂ ತಂತ್ರಗಾರಿಕೆಯಿಂದ ಏನಾದ್ರೂ ಆ ಸಿನಿಮಾವನ್ನ ರಿಲೀಸ್ ಮಾಡ್ಲಿಕ್ಕೆ ಕೊಟ್ರೆ ಎಲ್ಲ ಚಿತ್ರಮಂದಿರಗಳನ್ನ ಧ್ವಂಸ ಮಾಡ್ತೀವಿ, ಒಡೆದಾಕ್ತಿವಿ ಚಿತ್ರಮಂದಿರಗಳನ್ನ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಕನ್ನಡಿಗರನ್ನ ಕ್ಷಮೆ ಹೇಳಕ್ ಕೇಳುವವರೆಗೂ ಕನ್ನಡದಲ್ಲಿ ಅವನ ಸಿನಿಮಾವನ್ನ ರಿಲೀಸ್ ಆಗ್ಲಿಕ್ಕೆ ಬಿಡೋದಿಲ್ಲ. ಇನ್ನು ಕಮಲ್ ಹಾಸನ್ ಹೀಗೆ ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂತ ಅವಹೇಳನ ಮಾಡುವಾಗ ವೇದಿಕೆ ಮೇಲೆ ಇದ್ದ ನಟ ಶಿವರಾಜ್ ಕುಮಾರ್ ಮೌನವನ್ನ ಕೂಡ ಹಲವರು ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಈಗಲೂ ಕಮಲ್ ನಡೆ ಖಂಡಿಸದೆ ಮೃದು ನಡೆ ಅನುಸರಿಸಿದ ಹಿರಿಯ ನಟ ಶಿವಣ್ಣ ಕುರಿತು ಅಸಮಾಧಾನ ವ್ಯಕ್ತವಾಗಿದೆ. ಕಮಲ್ ಹಾಸನ್ ದುರಾಂಕಾರದಿಂದ ಈ ಹೇಳಿಕೆಯನ್ನು ಕೊಟ್ಟಿರೋದು. ಕನ್ನಡದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು. ಅವ್ರ ಹೆಸರೇನಪ್ಪ? ತಮಿಳಲ್ಲಿ ಕಮಲ ಅಂದ್ರೆ ತೇವರ್ ಅಂತ, ತೇವರಾಸನ್ ಅಂತ ಇಟ್ಕೋ. ಯಾಕೆ ಕಮಲ್ ಹಾಸನ್ ಅಂತ ಇಟ್ಕೊಂಡಿದ್ಯಾ? ಕನ್ನಡದ ಲಿಪಿನ ಇಟ್ಕೊಂಡು, ಸಂಸ್ಕೃತಿ ಲಿಪಿಯನ್ನ ಇಟ್ಕೊಂಡು ತೇವರಾಸನ್ ಅಂತ ಇಟ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ. ಇದು ಬಹಳ ದುರಾಂಕಾರ. ಮತ್ತೊಂದು ಬೇಜಾರು ಸಂಗತಿ ಅಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು. ನಿಮ್ಮ ಸ್ನೇಹ ಇದ್ರೆ ಮನೆ ಕರೆದು ಊಟ ಹಾಕಿ, ಆದ್ರೆ ಕನ್ನಡದ ಅನ್ನ ತಿಂತಾ ಇರೋ ನಟ ನೀವು. ಅವರು ಕನ್ನಡದ ಬಗ್ಗೆ ಅಷ್ಟು ದುರಾಂಕಾರದಿಂದ ಮಾತಾಡಿದಾಗ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾ ಇರೋ ಅವಮಾನ. ನಾನು ಕನ್ನಡಕ್ಕಾಗಿ ಸಾಯ್ತೀನಿ, ಕನ್ನಡದ ಬಗ್ಗೆ ಪ್ರೀತಿ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಎಲ್ಲ ನೋಡಿದೆ. ಆದ್ರೆ ಕನ್ನಡದ ತಾಯಿಗೆ ತಮಿಳುನಾಡಲ್ಲಿ ಅವಮಾನ ಆಗ್ಬೇಕಾದ್ರೆ ನೀವು ಸುಮ್ಮನೆ ಕೂತ್ಕೊಂಡು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ಒಪ್ಪಕ್ಕಾಗಲ್ಲ. ಇನ್ನೊಂದೆಡೆ ಮಗದೊಮ್ಮೆ ಮೊಂಡುತನ ಪ್ರದರ್ಶನ ಮಾಡಿದ್ದಾರೆ ಕಮಲ್ ಹಾಸನ್. ತಾವು ತಪ್ಪೇ ಮಾಡಿಲ್ಲ, ತಪ್ಪು ಮಾಡದೇ ಇರುವಾಗ ಕ್ಷಮೆ ಕೇಳೋದಿಲ್ಲ ಅಂತ ಮತ್ತೆ ಹಳೆ ರಾಗ ಎಳೆದಿದ್ದಾರೆ ಕಮಲ್ ಹಾಸನ್. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. So the Karnataka government is threatening a ban of sunlight films in their state unless there is an apology from your side. I've been threatened before. And if I am wrong, I will apologize. If I'm not, I won't. It's my lifestyle. Please don't tamper with that. ಕನ್ನಡದಲ್ಲಿ ಡಬ್ಬಿಂಗ್ ಇಲ್ಲ, ತಗ್ಲಾಯ್. ಇಲ್ಲಿ ನಟ ಕಮಲ್ ಹಾಸನ್ ಕನ್ನಡ ಬಗ್ಗೆ ಮತ್ತೊಂದು ರೀತಿಯಲ್ಲಿ ತಾತ್ಸಾರ ತೋರಿದ್ದಾರೆ. ಥಗ್ ಲೈಫ್ ಚಿತ್ರವನ್ನ ತಮಿಳಲ್ಲದೆ ಮಲಯಾಳಂ, ತೆಲುಗು, ಹಿಂದಿ ಮುಂತಾದ ಇತರೆ ಭಾಷೆಗಳಿಗೆ ಡಬ್ ಮಾಡಿದ್ರು, ಕನ್ನಡದಲ್ಲಿ ಮಾತ್ರ ಡಬ್ ಮಾಡಿಲ್ಲ. ಅಂದ್ರೆ ಕನ್ನಡಿಗರು ಥಗ್ ಲೈಫ್ ಫಿಲಂ ಅನ್ನ ಕನ್ನಡದಲ್ಲಿ ಡಬ್ ಮಾಡದಿದ್ರು ಆ ಮೂಲ ತಮಿಳಿನ ಸಿನಿಮಾವನ್ನು ನೋಡ್ತಾರೆನ್ನೋ ಓವರ್ ಕಾನ್ಫಿಡೆನ್ಸ್. ಕನ್ನಡಿಗರು ಅಷ್ಟೊಂದು ಭಾಷಾ ವಿಶಾಲ ಹೃದಯಗಳು. ಕನ್ನಡ ಭಾಷೆಯಲ್ಲಿ ಅಲ್ಲದಿದ್ರು ಥಗ್ ಲೈಫ್ ತಮಿಳು ಸಿನಿಮಾವನ್ನೇ ವೀಕ್ಷಣೆ ಮಾಡುತ್ತಾರೆ ಅನ್ನೋ ಲೆಕ್ಕ. ಅಂದ್ರೆ 8 ಕೋಟಿ ಕನ್ನಡಿಗರ ಬಗ್ಗೆ ಕಮಲ್ ಎಂಥ ನಿರ್ಲಕ್ಷ್ಯ ಧೋರಣೆ ಹೊಂದಿದ್ದಾರೆ ನೋಡಿ. ಕನ್ನಡದ ಬಗ್ಗೆ ತಿರಸ್ಕಾರ ನೋಟ ಬೀರಿದ ಕಮಲ್ ಹಾಸನ್ಗೆ ಕನ್ನಡಿಗರ ಶಕ್ತಿ ಅರಿವಾಗಲೇಬೇಕಿದೆ.